ಸರ್ ನಮಸ್ಕಾರ ಎಲ್ಲರಿಗೂ. ಸರ್ ಇದು ನಮ್ಮ ಚಿತ್ರದುರ್ಗದಿಂದ ನಾವು ಏನು ಶಿವಮೊಗ್ಗ ರೋಡ್ಗೆ ಹೋಗ್ತೇವೋ, ಚಿತ್ರದುರ್ಗದಿಂದ ಕೇವಲ 20 ಕಿಲೋಮೀಟ್ರ್ ಬಂದ ಮೇಲೆ ನಮಗೆ ಶಿವಮೊಗ್ಗ ಹೈವೇ ನಾವು ಟೈ ಮಾಡ್ತೀವಿ. ಆ ಶಿವಮೊಗ್ಗ ಹೈವೇಯಿಂದ ಕೇವಲ ನಾವು 1.5 ಕಿಲೋಮೀಟ್ರ್ ಒಳಗಡೆ ಬಂದರೆ, 1.5 ಕಿಲೋಮೀಟ್ರ್ ಕೇವಲ ಒಳಗಡೆ ಬಂದರೆ ಈ ಒಂದು ನಮಗೆ ಸರ್ವಿಸ್ ರೋಡ್ ಸಿಗುತ್ತೆ. ಮೇನ್ ಹೈವೇ ಬಂದುಬಿಟ್ಟು ನಮಗೆ ಕೇವಲ 1.5 ಕಿಲೋಮೀಟ್ರ್. ಸರ್ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 1.5 ಕಿಲೋಮೀಟ್ರ್ ಹೈವೇಯಿಂದ ಒಳಗಡೆ ಬಂದ ಮೇಲೆ ಇದು ನಮಗೆ ಒಳ್ಳೆ ಸರ್ವಿಸ್ ರಸ್ತೆ. ಈ ಸರ್ವಿಸ್ ರಸ್ತೆಯಿಂದ ನಾವು ಸೀದಾ ಇಲ್ಲಿ ತಾರ್ ರೋಡ್ಗೆ ಎಂಟ್ರಿ ಆಗಿ ನಮಗೆ ಈ ಫ್ರಂಟಲ್ಲಿ ನಾವೇನು ಈಗ ಹೋಗ್ತಾ ಇದ್ದೀವೋ ಇಲ್ಲಿ ನಮಗೆ ಜಮೀನು ಒಳಗಡೆ ಎಂಟ್ರಿ ಕೊಡೋದಕ್ಕೆ ನಮಗೆ ಒಂದು 10 ರಿಂದ 15 ಅಡಿ ರಸ್ತೆ ಸಿಗುತ್ತೆ. 15 ಅಡಿ ರಸ್ತೆ ಸಿಕ್ಕ ಮೇಲೆ ನಾವು ಸೀದಾ ಜಮೀನು ಒಳಗಡೆ ಎಂಟ್ರಿ ಕೊಡ್ತೀವಿ. ತಾರ್ ರೋಡ್ ಇದು. ತಾರ್ ರೋಡಿಂದ ನಮಗೆ ಒಳಗಡೆ ಎಂಟ್ರಿಗೆ ಮಾತ್ರ 12 ರಿಂದ 15 ಅಡಿ ರಸ್ತೆ ಸಿಗುತ್ತೆ. ಸರ್ ರೆಡ್ ಸಾಯಿಲು ನೋಡಿ, ತಾರ್ ರೋಡ್ ಮತ್ತೊಮ್ಮೆ ತೋರಿಸ್ತಿದ್ದೀನಿ. ತಾರ್ ರೋಡಿಂದ ಒಳಗಡೆ ಎಂಟ್ರಿಗೆ ನಮಗೆ 10 ರಿಂದ 15 ಅಡಿ ರಸ್ತೆ ಸಿಗುತ್ತೆ. ಆ ರಸ್ತೆಯಿಂದ ಒಳಗಡೆ ಎಂಟ್ರಿ ಬಂದಮೇಲೆ ಈ ಒಂದು ಜಮೀನು ಸರ್ ಕೆಂಪು ಭೂಮಿ, ರೆಡ್ ಸಾಯಿಲ್ ಅಂತ ಏನು ಕರಿತೀವೋ ಆ ಭೂಮಿ. ಈ ಭೂಮಿ ಸುಮಾರು ಒಂದು 8 ರಿಂದ 10 ವರ್ಷದವರೆಗೂ ಇದರಲ್ಲಿ ತೋಟ ಒಳ್ಳೆ ದೊಡ್ಡದಾಗಿತ್ತು. 30 ರಿಂದ 40 ಗಿಡ ಇತ್ತು ಒಳ್ಳೆ. ಇದು ಚೆನ್ನಾಗಿ ಮುಗ್ಬಿಟ್ಟಿದೆ ಈಗ ಮಣ್ಣು. ಇದು ಒಳ್ಳೆ ಫಲವತ್ತಾದಂಥ ಮಣ್ಣು. ಇದರಲ್ಲಿ ಯಾವುದ್ಯಾವ ಥರ ಕಲ್ಲು ಇಲ್ಲ, ಮತ್ತೊಂದಿಲ್ಲ, ಏನಿಲ್ಲ, ಚೆನ್ನಾಗಿ ಮುಗ್ಗಿದೆ. ಈ ತೋಟನೆಲ್ಲ ನಾವು ಕ್ಲೀನ್ ಮಾಡಿಕೊಂಡು ಒಂದು ಮಟ್ಟಕ್ಕೆ ಇದರಲ್ಲಿ ನಾವು ಅಗ್ರಿಕಲ್ಚರ್ ಮಾಡ್ತೀವಿ ಅಂದರೆ ಇದು ನಂಬರ್ 1 ಸಾಯಿಲು. ಈ ಥರ ಮಣ್ಣು ನಮ್ಮ ಚಿತ್ರದುರ್ಗ ಸೈಡಲ್ಲಿ ಭಾಳ ಕಡಿಮೆ ಸಿಗೋದು. ಇದು ಈ ಕಡೆ ನಾವು ಚನ್ನಗಿರಿ ಶಿವಮೊಗ್ಗ ಹೋಗ್ತೀವಿ, ಆ ರೂಟಲ್ಲಿ ಸಿಗುತ್ತೆ ನಮಗೆ. ಒಳ್ಳೆ ಚೆನ್ನಾಗಿದೆ ಇದು ಎಲ್ಲ ಕಂಪ್ಲೀಟಾಗಿ. ಇದು ಆರ್ಗಾನಿಕಲ್ಲಿ ಬೆಳೆದಿರೋಂಥ ಇದು ನೆಲ, ಯಾವುದೇ ಥರ ಫರ್ಟಿಲೈಸರ್ಸ್ ಯೂಸ್ ಮಾಡಿಲ್ಲ. ಇನ್ನೊಂದೇನಪ್ಪ ಅಂದರೆ ಇದರಲ್ಲಿ 2 ಪಾಣಿ ಬರುತ್ತೆ. ಟೋಟಲಾಗಿ 5 ಎಕರೆ ಜಮೀನು. ಹೈವೇ ನಮಗೆ ಕೇವಲ 1.5 ಕಿಲೋಮೀಟ್ರ್ ಆಗುತ್ತೆ ಸರ್. 1.5 ಕಿಲೋಮೀಟ್ರ್ ಹೈವೇ. ಮತ್ತು ಚಿತ್ರದುರ್ಗ ನಮಗೆ ಕೇವಲ 21 ಕಿಲೋಮೀಟ್ರ್ ಆಗುತ್ತೆ, 21 ಕಿಲೋಮೀಟರ್ಸು. ನಾವು ಜರ್ನಿ ಮಾಡೋದಾದರೆ ಚಿತ್ರದುರ್ಗಕ್ಕೆ ಕೇವಲ 15 ನಿಮಿಷದಲ್ಲಿ ನಾವು ಜರ್ನಿ ಮಾಡ್ತೀವಿ ಚಿತ್ರದುರ್ಗಕ್ಕೆ. ಒಳ್ಳೆ ಸಾಯಿಲು ಸರ್ ಇಲ್ಲಿರೋಂಥ ಭೂಮಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ಅದ್ಭುತವಾಗಿದೆ. ಈ ಥರ ಸಾಯಿಲ್ ಸಿಗೋದು ತುಂಬ ಕಡಿಮೆ. ನಮ್ಮ ಕಸ್ಟಮರ್ಗೆ ಇಂಥ ಭೂಮಿನ ನಾನು ಪ್ರತಿದಿನ ಹುಡುಕಿ ಕೊಡ್ತಾ ಇರ್ತೀನಿ. ಯಾಕೆಂದರೆ ಅವ್ರಿಗೆ ಒಂದು ಕಾನ್ಸೆಪ್ಟ್ ಇರುತ್ತೆ, ಒಂದು ಒಳ್ಳೆ ತೋಟ ಮಾಡಬೇಕು ಅನ್ನೋರಿಗೆ. ಈ ಥರ ಸರ್ವಿಸ್ ರೋಡು, ತಾರ್ ರೋಡು ಹತ್ರ ಇರೋದ್ರಿಗೆ ಭಾಳ ಅನುಕೂಲ. ನೋಡಿ ಪಕ್ಕದಲ್ಲಿ ಒಳ್ಳೆ ಅಡಿಕೆ ತೋಟ ಮಾಡಿದ್ದಾರೆ. ಮತ್ತು ಸುತ್ತದೆಲ್ಲ ತೋಟಗಳೇ ಸರ್, ಕಂಪ್ಲೀಟಾಗಿ ತೋಟಗಳೇ ಇರೋದು. ಈ ಕಡೆಯೆಲ್ಲ ತೋಟಗಳಿದ್ದಾವೆ ಕಂಪ್ಲೀಟಾಗಿ. ತಾರ್ ರೋಡು ಹತ್ರ ಇರೋದ್ರಿಂದ ಸರ್ 1 ಎಕರೆ ಬಂದುಬಿಟ್ಟು ಓನರು 28 ಲಕ್ಷ ಕೋಟ್ ಮಾಡ್ತಿದ್ದಾರೆ. 28 ಲಕ್ಷ ಕೋಟ್ ಮಾಡ್ತಿದ್ದಾರೆ. ಭಾಳ ಚೆನ್ನಾಗಿದೆ ಇದು. 30 ಲಕ್ಷ ಅಂದ್ರೂ ಓಕೆನೇ, ಹಂಗಿದೆ ಭೂಮಿ. ನೋಡಿ ಎಷ್ಟು ಚೆನ್ನಾಗಿದೆ ಸಾಯಿಲ್. ಮತ್ತೊಮ್ಮೆ ತೋರಿಸ್ತೀನಿ. ಕಂಪ್ಲೀಟ್ ಅಗ್ರಿಕಲ್ಚರ್ ಇದು ಭೂಮಿ. 28 ಲಕ್ಷ ಕೋಟ್ ಮಾಡ್ತಿದ್ದಾರೆ. ಅಲ್ಪ ಸ್ವಲ್ಪ ಒಂದು 10-20 ಸಾವಿರ ರೂಪಾಯಿ ಹೆಚ್ಚು ಕಮ್ಮಿ ಆಗುತ್ತೆ. ನಂಬರ್ 1 ಸಾಯಿಲು. ಈ ಥರ ಮಣ್ಣು ನೀವು ಮತ್ತೆ ನನಗೆ ಜಮೀನು ಬೇಕು ಅಂದರೆ ಇಂಥ ಭೂಮಿ ಸಿಗೋದಿಲ್ಲ ನಿಮಗೆ. ಭಾಳ ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು ಸರ್.